ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ 108 ಆರೋಗ್ಯ ಕವಚ ಸಿಬ್ಬಂದಿ ಇಂದಿನಿಂದ 3 ದಿನಗಳ ಕಾಲ ಪ್ರತಿಭಟನೆ ಆರಂಭಿಸಿದ್ದಾರೆ. ಬೆಂಗಳೂರಿನ ಚಿಕ್ಕಲಾಲ್ಬಾಗ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಸಿಬ್ಬಂದಿ ಪ್ರತಿಭಟನಾ ರ್ಯಾಲಿ ನಡೆಸುತ್ತಿದ್ದಾರೆ. ತಮ್ಮನ್ನ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು ಎಂಬುದು ಸೇರಿದಂತೆ ಒಟ್ಟು 10 ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಿಬ್ಬಂದಿ ರ್ಯಾಲಿ ನಡೆಸುತ್ತಿದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ರಾತ್ರಿಯಿಂದಲೇ ಆಂಬ್ಯುಲೆನ್ಸ್ ಸೇವೆ ಸ್ಥಗಿತಗೊಂಡಿದೆ. ರಾಜ್ಯಾದ್ಯಂತ ಒಟ್ಟು 517 ಆಂಬ್ಯುಲೆನ್ಸ್ಗಳಿವೆ. ಬೆಂಗಳೂರಿನಲ್ಲೇ 72 ಆಂಬ್ಯುಲೆನ್ಸ್ಗಳಿದ್ದು, ಆರೋಗ್ಯ ಕವಚ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಆರೋಗ್ಯ ಸೇವೆಗಳ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆಗಳಿವೆ. ಜೀವಿಕೆ ಒಂದು ಪಾಳೆಗಾರಿಕೆ ಸಂಸ್ಥೆ ಮಾಡ್ಕೊಂಡ್ಬಿಟ್ಟಿದೆ. ಇಲ್ಲಿ ನೌಕರನ್ನ ಗುಲಾಮರನ್ನಾಗಿ ಮಾಡ್ತಾ ಇದ್ದಾರೆ, ಸ್ಲೇವ್ಸ್ ಆಗಿ ನೋಡ್ತಾ ಇದ್ದಾರೆ. ಇಲ್ಲಿನ ಕಾನೂನಿಗೆ ಯಾವುದೇ ಗೌರವ ಕೊಡ್ತಾ ಇಲ್ಲ. ಅವರು ಒಂದು ನಮ್ಮ ಸಂಘಟನೆನ ಮಾನ್ಯತೆ ಮಾಡ್ತಾ ಇಲ್ಲ, ರೆಕಗ್ನೈಸ್ ಮಾಡ್ತಾ ಇಲ್ಲ. ನಮ್ಮ ಸ್ವಂತ ಜಿಲ್ಲೆಯಲ್ಲಿ ಉದ್ಯೋಗದ ಅವಕಾಶ ಕೊಡಬೇಕು. ನಮಗೆ ನಮ್ಮ ಬೇರೆ ಬೇರೆ ಯಾವ್ಯಾವುದೋ ಊರಿಂದ ಇವತ್ತು ಉದ್ಯೋಗಕ್ಕೆ ಕರೆಸಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಮಾಡ್ತಾರೆ. ನಮ್ಮ ಸ್ವಂತ ಜಿಲ್ಲೆಯಲ್ಲಿ ಕೊಡಬೇಕು. 12 ಗಂಟೆಗಳ ಕಾಲ ಕರ್ತವ್ಯ ನಿರ್ವಹಿಸೋದಕ್ಕೆ ಅವಧಿ ಮಾಡಿದ್ದಾರೆ. 8 ಗಂಟೆಗಳ ಕಾಲ ಅವಧಿ ನಿರ್ವಹಿಸಬೇಕು. 12 ಅವರ್ಸ್ ಡ್ಯೂಟಿನ ಮಾಡ್ತಾ ಇದ್ದೀವಿ. ಅದನ್ನ ನಮಗೆ 8 ಅವರ್ಸ್ ಡ್ಯೂಟಿ ಮಾಡಿಬಿಟ್ಟು 6 ದಿನಗಳಿಗೊಮ್ಮೆ ನಮಗೆ ಆಫ್ ಕೊಡ್ತಾ ಇದ್ದಾರೆ. ಅದೇ ರೀತಿ ಕೊಟ್ಟರೆ ಸಾಕು. ನಮಗೆ ಇವರೇನು 4 ದಿನಕ್ಕೊಂದು 12 ಅವರ್ಸ್ ಡ್ಯೂಟಿ ಮಾಡೋ ನಮ್ಗೆ ಅವಶ್ಯಕತೆ ಇಲ್ಲ. ಮತ್ತೆ ಲೇಡಿ ಎಂಗಳು ಎಲ್ಲಿದ್ದಾರೆ ಅವ್ರನ್ನ ಸ್ವಂತ ಜಿಲ್ಲೆಗಳಿಗೆ ಹಾಕಬೇಕು. ಮನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಇದೀಗಾಗಲೇ ಪ್ರತಿಭಟನಾ ನಿರತರ ಎಷ್ಟೊತ್ತಿಗೆ ಒಂದು ಪ್ರತಿಭಟನೆಯನ್ನು ಆರಂಭಿಸಿದ್ರು, ಅದರ ಜೊತೆಗೆ ಪ್ರತಿಭಟನಾ ನಿರತರ ಮಾತೇನು ಅಂತ? ಆದಿವೇಶಿ ಈಗಷ್ಟೇ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಸೊ ಚಿಕ್ಕಲಾಲ್ಬಾಗ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಸುಮಾರು ಸಾವಿರಾರು ಆರೋಗ್ಯ ಕವಚ ಸಿಬ್ಬಂದಿಗಳು ಈಗಷ್ಟೇ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸೊ ರಾಜ್ಯಾದ್ಯಂತ ಎಲ್ಲ 108 ಆರೋಗ್ಯ ಕವಚದ ಸಿಬ್ಬಂದಿಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರಮುಖವಾಗಿ ಸರ್ಕಾರಕ್ಕೆ ಅವರು ಬೇಡಿಕೆ ಇಟ್ಟಿದ್ದಾರೆ. ಪ್ರಮುಖವಾದಂತಹ 10 ಬೇಡಿಕೆಗಳೊಂದಿಗೆ ಈ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಆ ಪ್ರತಿಭಟನೆಗಳು ಏನು ಮತ್ತೆ ಅವರು ಪ್ರತಿಭಟನೆ ಮಾಡ್ಲಿಕ್ಕೆ ಏನ್ ಕಾರಣ ಅನ್ನೋದನ್ನ ಸ್ವತಃ ಒಂದು ಆರೋಗ್ಯ ಕವಚ ಸಿಬ್ಬಂದಿಯ ಉಪಾಧ್ಯಕ್ಷ ಆದಂತಹ ರಘು ಅಂತ ತಿಳ್ಕೊಳ್ಳೋಣ. ಸರ್, ಪ್ರಮುಖವಾಗಿ ಹೇಳಿ, ನಿಮ್ಮ ಸಮಸ್ಯೆ ಏನು? ನಿಮಗೆ ಯಾವಂತ ಬೇಡಿಕೆಗಳು ನಿಮಗೆ ಅವಶ್ಯಕವಾಗಿದೆ? ರಾಜ್ಯ ಆರೋಗ್ಯ ಕವಚ 108 ನೌಕರರ ಸಂಘ ಅಂತ ನಮ್ಮ ಸಂಘ ಇದೆ. ಈ ಸಂಘದ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದಕ್ಕೆ ನೇರ ಹೊಣೆ ಸರ್ಕಾರ ಜೀವಿಕೆ ಅನ್ನೋ ಒಂದು ಖಾಸಗಿ ಕಂಪನಿಯವರಿಗೆ ಇದನ್ನ ನಿರ್ವಹಣೆ ಮಾಡುವುದಕ್ಕೆ ಕೊಟ್ಟಿದ್ದಾರೆ. ಅವರು ಇಲ್ಲಿ ಉದ್ಯೋಗಿಗಳನ್ನ ನಡೆಸ್ಕೊಳ್ತಿರೋ ರೀತಿ, ಅವ್ರಿಗೆ ಮಾಡ್ತಾ ಇರೋ ದೌರ್ಜನ್ಯ, ಅನ್ಯಾಯದ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಲ್ಲಿ ಒಂದು ಮನವಿ, ತೊಂದರೆ ಆಗ್ತಾ ಇದೆ ನಮ್ಮ ಸಾರ್ವಜನಿಕರಿಗೆ. ಇವತ್ತು ನಮ್ಮ ಈ ಪ್ರತಿಭಟನೆಯಿಂದ ದಯವಿಟ್ಟು ಕ್ಷಮೆ ಕೇಳ್ತಾ ಇದ್ದೀವಿ. ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ, ನಮಗೆ ಬೆಂಬಲ ಕೊಡಿ. ನಮ್ಮ ಈ ಹೋರಾಟ ಬಂದಿದ್ದು ನಾವು ಕೂಡ ಮನುಷ್ಯರೇ. ನಾವು ಮಾಡ್ತಾ ಇರೋ ಹೋರಾಟಕ್ಕೆ ಇವತ್ತು ಏನು ನಡೀತಾ ಇದೆ, ಇಲ್ಲಿ ಹೋರಾಟ ಪ್ರತಿಭಟನೆ ನಡೀತಾ ಇದೆ, ಅದಕ್ಕೆ ಕಾರಣನೇ ಜೀವಿಕೆ ಕಂಪನಿಯವರು. ಮುಖ್ಯವಾಗಿ ನಮ್ಮ ಬೇಡಿಕೆಗಳು, ಈ ಖಾಸಗಿ ಕಂಪನಿ ಇವತ್ತು ಉದ್ಯೋಗಿಗಳಿಗೆ ಏನು ಹಿಂಸೆ ಮಾಡ್ತಾ ಇದೆ, ಆ ಉದ್ದೇಶ ಹಲವಾರು. ವೇತನ ಸರಿಯಾಗಿ ಕೊಡ್ತಾ ಇಲ್ಲ, PF ಅಮೌಂಟ್ ಎಷ್ಟೋ ಜನಿಗೆ ಇನ್ನೂ ಕೊಟ್ಟಿಲ್ಲ, ಸುಮಾರು ಹಲವಾರು ಕಾರಣಗಳಿದ್ದಾವೆ. ಆ ರೀತಿಯಲ್ಲಿ ನಾವು ಸರ್ಕಾರಕ್ಕೆ ಇವತ್ತು ಮನವಿ ಮಾಡ್ತಾ ಇರೋದಿಷ್ಟೇ, ಈ ಖಾಸಗಿ ಕಂಪನಿಯನ್ನು ತೆಗೆದಾಕಬೇಕು, ಜೀವಿಕೆಯನ್ನು ತೆಗೆದಾಕಬೇಕು. ಯಾವುದೇ ಖಾಸಗಿ ಕಂಪನಿಯನ್ನು ಇನ್ನು ಮುಂದೆ ಕೊಡಬಾರ್ದು. ರಾಜ್ಯ ಸರ್ಕಾರವೇ ಇದರ ನೇರ ಹೊಣೆಯನ್ನು ತಗೊಂಡು ನಮ್ಮನ್ನು ಆರೋಗ್ಯ ಇಲಾಖೆಯಲ್ಲಿ ವಿಲೀನಗೊಳಿಸಿ, ನಮ್ಮನ್ನು ಕೂಡ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಿ ನಮ್ಮನ್ನು ಸೇವೆಯನ್ನು ಪಡಿಬೇಕು ಅವರನ್ನು ಅನ್ನೋದು ನಮ್ಮ ಅತಿ ಮುಖ್ಯವಾದ ಬೇಡಿಕೆ. ಮತ್ತೆ ಇವತ್ತು 12 ಗಂಟೆಗಳ ಕಾಲ ನಾವು ಡ್ಯೂಟಿ ಮಾಡ್ಕೊಂಡಿದ್ದೀವಿ. ಇವತ್ತು 8 ಗಂಟೆ ನಿಗದಿ ಆಗಬೇಕು. ಕೆಲವೊಂದು ಕಡೆ ಎಲ್ಲ 12 ಗಂಟೆ ಆದರೂ ಆಯ್ತೆ, 24 ಗಂಟೆ ಆದರೂ ಆಯ್ತೆ, 36 ಗಂಟೆ ಆದರೂ ಆಯ್ತೆ. ಆ ರೀತಿಯಾದ ವ್ಯವಸ್ಥೆ ಇದೆ. ಇವತ್ತು 8 ಗಂಟೆಗಳ ಕಾಲ ಉದ್ಯೋಗ ಆಗಬೇಕು. NRHM ಸ್ಕೀಮಲ್ಲಿ ಎಲ್ಲರಿಗೂ ಕೂಡ ಇವತ್ತು ಸ್ವಂತ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದಾರೆ. NRHM ಸ್ಕೀಮಲ್ಲಿ ಅಪಾಯಿಂಟ್ ಆಗಿರುವಂಥ ಸ್ಟಾಫ್ ನರ್ಸ್ಗಳಿಗೆ ನಮ್ಮನ್ನು ಕೂಡ ನಮ್ಮ ಸ್ವಂತ ಜಿಲ್ಲೆಯಲ್ಲೇ ಅಪಾಯಿಂಟ್ ಆಗಬೇಕಿದು. ನಾವು ಸ್ಥಳೀಯರಿಗೆ ಮೊದಲು ಆದ್ಯತೆ ಕೊಡಬೇಕು. ಅವರು ಇಲ್ಲ ಉತ್ತರ ಕರ್ನಾಟಕದವರು ಜಾಸ್ತಿ ಇದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಸೀನಿಯಾರಿಟಿ ಮೇಲೆ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ನಾವು ಅವರನ್ನು. ಅದನ್ನು ಹಲವಾರು ಬಾರಿ ಮನವಿ ಮಾಡಿದ್ದೀನಿ. ಆದರೂ ಕೂಡ ಮನವಿ ಮಾಡಿರೋದಕ್ಕೆ ಇದುವರೆಗೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅವರಿಂದ. ಹಾಗಾಗಿ ನಮಗೆ ನಮ್ಮ ಸ್ವಂತ ಜಿಲ್ಲೆಯಲ್ಲಿ ಉದ್ಯೋಗ ಕೊಡಬೇಕು. ಮತ್ತು ಇನ್ನೊಂದು, ಒತ್ತಾಯ ಪೂರ್ವಕವಾಗಿ ರಾಜೀನಾಮೆ ತಗೊಂಡಿದ್ದಾರೆ ಹಲವಾರು ನೌಕರರನ್ನ. ಸೀನಿಯರ್ ಆದಾಗೆ ಅವರನ್ನೆಲ್ಲ ಹಿಂಸೆ ಕೊಟ್ಟು ಕೆಲಸದಿಂದ ವಜಾಗೊಳಿಸಿದ್ದಾರೆ. ಕೆಲವ್ರ ಮೇಲೆ ದೂರು ದಾಖಲೆ ಮಾಡಿದ್ದಾರೆ. ಅವನ್ನೆಲ್ಲ ವಜಾಗೊಳಿಸಬೇಕು. ಸರ್, ಇನ್ನೊಂದೇನಂತ ನಿನ್ನೆ ಮುಖ್ಯಮಂತ್ರಿಗಳು ಸದಾನಂದ ಗೌಡರು ಹೇಳಿದ್ದಾರೆ, ನಿಮ್ಮ ಒಂದು ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ಳಿ. ಸೊ ನಾನು ಅದ್ರ ಬಗ್ಗೆ ಬಗೆಹರಿಸ್ತೀವಿ ಅನ್ನೋ ಒಂದು ಮಾತು ಕೊಟ್ಟಿದ್ದಾರೆ. ಸೊ ಅದು ಅವ್ರ ಮಾತಿಗೆ ನೀವೇನು ಹೇಳ್ತೀರಾ? ಮುಖ್ಯಮಂತ್ರಿಗಳು ನಮ್ಮ ಪ್ರತಿಭಟನೆಗೆ ಬೇಡಿಕೆಗಳಿಗೆ ಸ್ಪಂದಿಸಿ ಇದು ಮಾಡ್ತೀನಿ ಅಂತ ಹೇಳಿರೋದು ಸ್ವಾಗತಾರ್ಹ ವಿಚಾರನೆ. ಆದರೆ ನಾವು ಕೂಡ ಮಾಧ್ಯಮದ ಮುಖಾಂತರ ವಿಚಾರ ತಿಳ್ಕೊಂಡಿದ್ದು, ನಮಗೆ ಯಾವುದೇ ತರಹದ ಒಂದು ಇದರಲ್ಲಿ
ರೈಟಿಂಗ್ ಅಲ್ಲಿ ಲಿಖಿತ ರೂಪದಲ್ಲಿ ನಮಗೆ ಯಾವುದು ಇನ್ನೂ ಅವ್ರ ಕಡೆಯಿಂದ ಯಾವುದು ಬಂದಿಲ್ಲ. ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರಿಯಾಗಿ. ಮಾಧ್ಯಮದಲ್ಲಿ ನಾವು ನೋಡೋದನ್ನ ತಿಳ್ಕೊಂಡಿದ್ದೀವಿ. ಇವಾಗ ಒಂದ್ ವೇಳೆ ಸರ್ಕಾರ ಸ್ಪಂದನೆ ಮಾಡಿದ್ರೆ ಮುಂದಿನ ಹೋರಾಟ ಹೆಂಗಿರುತ್ತೆ ಸರ್ ನಿಮ್ದು? ಸರ್ಕಾರ ನಾವು ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಒಂದು ತುಂಬಾ ಗೌರವ ಇದೆ. ಮತ್ತೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಇದನ್ನ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದಾರೆ. ಈ ಸರ್ಕಾರದಲ್ಲಿ ಒಂದು ಒಳ್ಳೆ ಪ್ರಾಜೆಕ್ಟ್ ಆಗಿದೆ. ಹಾಗಾಗಿ ನಮಗೆ ಸ್ಪಂದಿಸ್ತಾರೆ ಅಂತ ಒಂದು ಬಲವಾದ ನಂಬಿಕೆ ಇಟ್ಕೊಂಡಿದ್ದೀವಿ ನಾವು ಅವ್ರ ಮೇಲೆ. ಅದು ಯಾವ ರೀತಿ ನೋಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಸ್ಪಂದಿಸಲೇಬೇಕು ಅಂತ ನಮ್ಮ ಹೋರಾಟ ಮಾಡ್ತಾ ಇದೀವಿ. ಮಾಡಲಿಲ್ಲ ಅಂದ್ರೆ ಮುಂದಿನ ನಾವು ಕಾನೂನು ರೀತಿಯಲ್ಲಿ ನಾವು ತುಂಬಾ ಪ್ರಬಲವಾಗಿ ಉಗ್ರವಾದ ಒಂದು ಹೋರಾಟವನ್ನು ಮಾಡೇ ಮಾಡ್ತೀವಿ. ಒಟ್ಟಾರೆ ದಿವ್ಯಾ, ಆರೋಗ್ಯ ಕವಚ ಸಿಬ್ಬಂದಿ ಹೇಳೋ ಪ್ರಕಾರ ಸರ್ಕಾರ ಸ್ಪಂದನೆ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಒಂದು ವೇಳೆ ಸ್ಪಂದನೆ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ ದಿವ್ಯಾ. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.